ಸತ್ಯಶೋಧಕ ಸಂಘ ಕರ್ನಾಟಕ ಇಳಕಲ್ ಘಟಕದ ವತಿಯಿಂದ ಇದೇ ರವಿವಾರ 22ನೇ ತಾರೀಕಿಗೆ ಭಾಳ ವಿಶಿಷ್ಟವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಾಕತ್ತೀವಿ. ಶಾಹು ಅಂಬೇಡ್ಕರ್ ಪರ್ವ ಅದರ ಅಂಗವಾಗಿ ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಮತ್ತು ಪರಿಹಾರಗಳು ಅಂತಕ್ಕಂತಹ ಒಂದು ವಿಚಾರ ಸಂಕಿರಣವನ್ನು ಇಳಕಲ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ರವಿವಾರ ದಿವಸ 11 ಗಂಟೆಗೆ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿತ್ರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧೀಶರಾಗಿರ್ತಕ್ಕಂಥ ಗುರುಮಾಂತ ಸ್ವಾಮೀಜಿಗಳು ವಹಿಸ್ಕೊಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಪರಿಹಾರಗಳು ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ. ಇದರ ಅಧ್ಯಕ್ಷತೆಯನ್ನು ಶರಣಪ್ಪ ಅಮ್ದಿಹಾಳ್ರವರು ವಹಿಸ್ಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಸ್ಮಾನ್ ಗನಿ ಹುಮ್ನಾಬಾದ್, ಶಾಂತಕುಮಾರ್ ಸುರ್ಪಾರ್, ವೆಂಕಟೇಶ್ ಸಾಕಾ, ಅಬ್ದುಲ್ ರಜಾಕ್ ತಟಗಾರ್, ಅರುಣ್ ಬಿಜ್ಜಲ್, ವಿಜಯ್ ಗದ್ದನ್ಕೇರಿ, ಸುರೇಶ್ ಜಂಗ್ಲಿ ಮತ್ತು ಭಾಳಷ್ಟು ಜನ ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಕತ್ತಾರೆ. ಸೊ ನಿಮ್ಮ ಮೂಲಕ ನಾನು ಇಳಕಲ್ ತಾಲೂಕಿನ ಮತ್ತು ಹುಣಗುನ್ ತಾಲೂಕಿನ ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು, ನೌಕರ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರೊಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ನನ್ನ ಮನವಿ. ಸ್ನೇಹಿತರೆ, ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು 3ನೇ ಕಾರ್ಯಕ್ರಮ. ನಾವು ಜುಲೈ ತಿಂಗಳದೊಳಗೆ ಶಾಹು ಮಹಾರಾಜರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಭಾಳ ಈ ದೇಶದಲ್ಲಿ ಈಗಲೂ ಕೂಡ ಪ್ರತಿದಿನ ಚರ್ಚೆಯಲ್ಲಿರ್ತಕ್ಕಂಥದ್ದು ಮೀಸಲಾತಿ, ನೌಕರಿ ಮೀಸಲಾತಿ ಬಗ್ಗೆ ವಿಶೇಷವಾಗಿ SC ST OBC ಏನು ಇವತ್ತು 50% ರಿಸರ್ವೇಷನ್ ತೊಗೊಳಕತ್ತಾರಲ್ಲ, ಈ ಮೀಸಲಾತಿ ಬಗ್ಗೆ ಸಂವಿಧಾನದೊಳಗೆ ಏನು ಆ ಮೀಸಲಾತಿಯನ್ನು ಅಳವಡಿಸ್ಕೊಂಡಿದ್ರು ಅಲ್ಲಿದಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಕೂಡ ಸಾಕಷ್ಟು ಗೊಂದಲಗಳು ನಡೆದವು, ಈಗಲೂ ಕೂಡ ನಡೆದವು. ಮೀಸಲಾತಿಯನ್ನು ಸಂವಿಧಾನದಾಗ ಸೇರಿಸುವಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದರು. ಮೀಸಲಾತಿ ಜಾರಿಯಾಗಿ 70 ವರ್ಷ ಆದರೂ ಕೂಡ ಈಗಲೂ ಕೂಡ ಮೀಸಲಾತಿ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮೀಸಲಾತಿ ಬಗ್ಗೆ ಸಾವಿರಾರು ಗೊಂದಲಗಳು ಈಗಲೂ ಕೂಡ ಜನಮಾನಸದಲ್ಲಿ ದಿನಾನು ಅದು ಚರ್ಚೆ ನಡೀತಾ ಇದೆ. ಈ ಕಾರ್ಯಕ್ರಮ ಇದು 3ನೇ ಕಾರ್ಯಕ್ರಮ ಅಂತೇಳಿದೆ. ಇದು ನಿರಂತರ ಬಾಗಲಕೋಟೆ ಜಿಲ್ಲಾದೊಳಗೆ ಡಿಸೆಂಬರ್ 6 ತನಕ ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕುದೊಳಗೂ ಇದನ್ನು ಮಾಡಾಕತ್ತೀವಿ ನಾವು. ಅಂದರೆ ಪ್ರತಿ ತಾಲೂಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ನೌಕರರು, ಬುದ್ಧಿಜೀವಿಗಳು, ರಾಜಕಾರಣಿಗಳು ಎಲ್ಲರೂ ಸೇರಿಸ್ಕೊಂಡು ಈ ಮೀಸಲಾತಿಯ ಮಾನದಂಡಗಳು ಏನು, ಮೀಸಲಾತಿ ಯಾಕೆ ಬಂತ, ಯಾಕೆ ಇರಬೇಕದು, ಮೀಸಲಾತಿ ಇಲ್ಲದೇ ಇದ್ರೆ ಏನಾಗ್ತೈತಿ, ಸೊ ಮೀಸಲಾತಿ ಇದು ಎಷ್ಟು ವರ್ಷ ಇರಬೇಕಿದು, ಮೀಸಲಾತಿಗೆ ಏನಾದರೂ ಕಾಲಮಿತಿ ಐತೋ ಹೆಂಗೋ, ಸೊ ಹಂಗಿತ್ತಂದ್ರೆ ಆ ಕಾಲಮಿತಿ ಏನದು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅಮೂಲಾಗ್ರವಾಗಿ ಮೀಸಲಾತಿ ಬಗ್ಗೆ ಜನರೊಳಗೂ ಒಂದು ಚರ್ಚೆಯನ್ನು ತರೋದ್ರ ಮೂಲಕ ಅದಕ್ಕೊಂದು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು ಇವತ್ತು. ಯಾಕಂದರೆ ಇಷ್ಟು ದಿನ ಆ ಕೆಲಸ ಆಗಲಿಲ್ಲ. ಸೊ ಈಗ ನಾವು ಈ ಸತ್ಯಶೋಧಕ ಸಂಘಟನೆ ಮೂಲಕ 2 ಜಿಲ್ಲೆ ಒಳಗೆ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಒಳಗೆ
ನಿರಂತರವಾಗಿ ಇದನ್ನು ನಾವು ಕಾರ್ಯಕ್ರಮ ಮಾಡಾಕತ್ತೀವಿ. ಡಿಸೆಂಬರ್ದೊಳಗೆ ಡಿಸೆಂಬರ್ 6ನೇ ತಾರೀಕು ಮೋಸ್ಟ್ಲಿ ಒಂದು ದೊಡ್ಡ ಇದಕ್ಕೆ ಪೂರಕವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಇದನ್ನು ಒಂದು ರಾಷ್ಟ್ರ ಮಟ್ಟದೊಳಗೆ ಇದೊಂದು ಸುದ್ದಿ ಆಗಬೇಕು ರಿಸರ್ವೇಷನ್ ಬಗ್ಗೆ. ಸೊ ಅದರ ಇರ್ತಕ್ಕಂಥ ಗೊಂದಲಗಳು ಕ್ಲಿಯರ್ ಆಗಬೇಕು ಮತ್ತು ರಿಸರ್ವೇಷನ್ ಮುಂದೆ ಏನಾಗಬೇಕು ಈ ಎಲ್ಲ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಕೆಲಸ ಮಾಡಕತ್ತೀವಿ. ಸೊ ಇವತ್ತೇನು 22ನೇ ತಾರೀಕು ಇಲ್ಲಿ ನಿಮ್ಮ ಇಲ್ಕಲ್ ನಗರದೊಳಗೆ ಏನು ಈ ಕಾರ್ಯಕ್ರಮ ಫಿಕ್ಸ್ ಆಗೈತಿ, ಇದಕ್ಕೆ ಪೂರಕವಾಗಿ ಇವತ್ತು ಏನು ಪ್ರೆಸ್ ಮೀಟಿಗೆ ತಾವೆಲ್ಲ ಬಂದಿದ್ದೀರಿ, ಭಾಳ ಖುಷಿ ಆಯ್ತು. ಈ ವಿಚಾರನ ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಮಾಡಿ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನೀವು ಎಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಮನವಿಯನ್ನು ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.